ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಥಂಬ್ನೇಲ್ ನೋಡಿದ ತಕ್ಷಣ ಇವತ್ತು ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಇವತ್ತು ABC ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರ ನಾನು ಒಂದು ಕ್ಯಾರೆಟ್, ಒಂದು ಆ್ಯಪಲ್ ಮತ್ತು ಹಾಫ್ ಬೀಟ್ರೂಟನ್ನು ನಾನಿಲ್ಲಿ ತೊಗೊಳ್ತಾ ಇರೋದು. ಸೊ ಇದನ್ನು ಎಲ್ಲ ಯೂಸ್ ಮಾಡಿ ABC ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್, ದಯವಿಟ್ಟು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು. ಸೊ ನಾನು ಈ ಕ್ಯಾರೆಟ್ ಮತ್ತು ಬೀಟ್ರೂಟ್, ಆ್ಯಪಲ್ ಎಲ್ಲದನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ನುಣ್ಣಕ್ಕೆ ರುಬ್ಕೊಳ್ತೀನಿ, ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೇ ಬೀಟ್ರೂಟ್, ಕ್ಯಾರೆಟ್ ಮತ್ತು ಆ್ಯಪಲ್ ಇವೆಲ್ಲ ನಮಗೆ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಬೀಟ್ರೂಟಲ್ಲಿ ವಿಟಮಿನ್ಸ್ ತುಂಬಾ ರಿಚ್ ಆಗಿರುತ್ತೆ ಮತ್ತು ಮಿನರಲ್ಸ್ ತುಂಬಾ ರಿಚ್ ಆಗಿರುತ್ತೆ. ನಮಗೆ BP ಇದು ಕಡಿಮೆ ಮಾಡೋದ್ರಲ್ಲೂ ಹೆಲ್ಪ್ ಮಾಡುತ್ತೆ ಮತ್ತು ಸ್ಟಾಮಿನಾವನ್ನು ನಮಗೆ ಇನ್ಕ್ರೀಸ್ ಮಾಡಿಕೊಡುತ್ತೆ, ಮಸಲ್ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಈ ಬೀಟ್ರೂಟ್ ಅನ್ನೋವಂಥದ್ದು. ಸೊ ಹಾಗಾಗಿ ಮತ್ತು ಲಿವರ್ ಹೆಲ್ತನ್ನು ನಾವು ಮೇಂಟೈನ್ ಮಾಡೋದಕ್ಕೂ ಇದು ಬೀಟ್ರೂಟ್ ನಮಗೆ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಯಾವುದೇ ಇನ್ಫೆಕ್ಷನ್ಸ್ ಆಗದಿರೋ ಥರ ನಮ್ಮ ಬಾಡಿಗೆ ನೋಡಿಕೊಳ್ಳುತ್ತೆ. ಮತ್ತು ಬೋನ್ ಹೆಲ್ತನ್ನು ಕೂಡ ನಮಗೆ ಇದು ಬೀಟ್ರೂಟ್ ಮೇಂಟೈನ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಬಿಕಾಸ್ ಇದರಲ್ಲಿ ಫೋಲೇಟ್ ಅನ್ನುವಂಥದ್ದು ಮತ್ತು ವಿಟಮಿನ್ C ಮತ್ತು ಮ್ಯಾಗ್ನೀಷಿಯಮ್ ಇವೆಲ್ಲ ಇರೋದ್ರಿಂದ ನಮಗೆ ಬೋನ್ ಹೆಲ್ತ್ ಕೂಡ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಈ ಮೂರನ್ನು ಹಾಕಿ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೋಬೋದು, ನಮ್ಗೆ ಹಾಲಲ್ಲಿ ಇಷ್ಟ ಆಗಲ್ಲ ಕುಡಿಯೋದಕ್ಕೆ ಅನ್ನೋಂಥವ್ರು ಬೇಕಾದರೆ ಸ್ವಲ್ಪ ನೀರೇ ಹಾಕ್ಕೋಬೋದು. ಜಾಸ್ತಿ ಏನು ಹಾಕ್ಕೋಬೇಡಿ, ಅದೇ ಜ್ಯೂಸ್ ತುಂಬ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ನಾನು ಫಿಲ್ಟ್ರ್ ಯೂಸ್ ಮಾಡ್ತಾಯಿಲ್ಲ, ಕಾಟನ್ ಬಟ್ಟೆ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಫಿಲ್ಟ್ರ್ ನನಗೆ ಈಸಿ ಆಗುತ್ತೆ ಅಂತ. ಫಿಲ್ಟರ್ ಯೂಸ್ ಮಾಡಿದ್ರೆ ಒಂದು ಸ್ಪ್ಯಾಚುಲ ಅಥವಾ ಸ್ಪೂನ್ ತೊಗೊಂಡು ನಾವು ಈ ಥರ ಸ್ಕ್ವೀಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದಾದರೆ ನನಗೆ ನೀಟಾಗಿ ಬಂದುಬಿಡುತ್ತೆ ಜ್ಯೂಸ್ ಎಲ್ಲದೂ. ಸೊ ಫಟಾಫಟ್ ಅಂತ ನನಗೆ ಫಿಲ್ಟರ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಾಟನ್ ಕ್ಲಾತ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ನಮಗೆ ಸ್ಕಿನ್ನನ್ನು ಕೂಡ ಒಂದು ಹೆಲ್ದಿ ಸ್ಕಿನ್ನನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬೀಟ್ರೂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ವಿಟಮಿನ್ C ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ. ಸೊ ಈ ಥರ ಫಿಲ್ಟ್ರ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದನ್ನು ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ನಾವು ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ ಅಂದರೆ ಕ್ಯಾರೆಟು. ಸೊ ಕ್ಯಾರೆಟ್ ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಕಣ್ಣಿನ ಆರೋಗ್ಯವನ್ನು, ಒಂದು ವಿಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕ್ಯಾರೆಟ್ ತುಂಬಾ ಒಳ್ಳೆಯದು. ಮತ್ತು ಇಮ್ಯುನಿಟಿಯನ್ನು ಕೂಡ ಇದು ಬೂಸ್ಟ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಚರ್ಮದ ಒಂದು ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ ಕ್ಯಾರೆಟು. ಸೊ ಹಾಗಾಗಿ ಡೈಲಿ ನಾವು ಒಂದು ಕ್ಯಾರೆಟ್ ತಿಂತಾಯಿದ್ರೆ ರಾ ಆಗಿ ತಿನ್ನೋದು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಸೊ ಡೈಲಿ ನಾವು ರುಟೀನಲ್ಲಿ ಕ್ಯಾರೆಟ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಈ ಥರ ಕಂಪ್ಲೀಟಾಗಿ ನೋಡಿ, ಕ್ಲಾತ್ ಆದರೆ ನನಗೆ ಫಿಲ್ಟ್ರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾವು ನೀಟಾಗಿ ಅದರಲ್ಲಿ ಏನು ಇಲ್ದಿರೋ ಥರ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಕಾಟನ್ ಕ್ಲಾತ್ನ ಫಿಲ್ಟ್ರೇಷನ್ಗೆ ಯೂಸ್ ಮಾಡ್ತೀನಿ. ಯಾವುದನ್ನ ಕ್ಲಾತ್ ಯೂಸ್ ಮಾಡ್ಬೋದು, ಇಲ್ಲ ಅಂದವರು ಬೇಕಾದರೆ ಇದನ್ನು ಯೂಸ್ ಮಾಡ್ಕೋಬೋದು ಫಿಲ್ಟರ್. ಈ ಥರ ಒಂದು ಗ್ಲಾಸ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಜ್ಯೂಸ್, ಅದರಲ್ಲಿ ಏನೂ ಬಂದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಆ್ಯಪಲ್ ಇದೆ. ಸೊ ನಿಮಗೆಲ್ರಿಗೂ ಗೊತ್ತು, ಆ್ಯಪಲ್ ಡೈಲಿ ಒಂದು ತಿಂತಾ ಇದ್ದೆ ಅಂದರೆ ನಾವು ಆದಷ್ಟು ಡಾಕ್ಟರ್ಸ್ನ ದೂರ ಇಡ್ಬೋದು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ನಮಗೆ ಹೇಳ್ತಾಯಿದ್ರು. ಆ ಥರ ಅಂದರೆ ಇಮ್ಯುನಿಟಿಯನ್ನು ಕೂಡ ಇದು ಬೂಸ್ಟ್ ಮಾಡುತ್ತೆ ಮತ್ತು ಡೈಜೆಷನನ್ನು ಕೂಡ ಇಂಪ್ರೂವ್ ಮಾಡುತ್ತೆ, ಶುಗರ್ ಮೇಂಟೈನ್ ಮಾಡುತ್ತೆ. ಸೊ ಅಗೇನ್ ಹೆಲ್ದಿ ಸ್ಕಿನ್ನ ನಮಗೆ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೇಯ್ನಾಗಿ ನಾವು ಜ್ಯೂಸ್ ರೂಪದಲ್ಲಿ ಈ ಒಂದು ಜ್ಯೂಸನ್ನು ಆ್ಯಪಲ್ ತೊಗೊಳೋದ್ರಿಂದ ಬಾಡಿನ ಹೈಡ್ರೇಟ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂತ ಅಂದರೆ ನಾವು ಜ್ಯೂಸ್ ರೂಪದಲ್ಲಿ ತೊಗೊಳೋದ್ರಿಂದ ನೀರಿನ ಅಂಶವನ್ನು ನಮ್ಮ ದೇಹಕ್ಕೆ ಕೊಡೋದ್ರ ಮೂಲಕ ಹೈಡ್ರೇಟ್ ಆಗಿ ಇಡುತ್ತೆ. ಆಮೇಲೆ ಇದರಿಂದ ಬ್ಲಡ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನನಗೆ 8.8 ಇದ್ದಂಥ ಬ್ಲಡ್ ಒಂದು 2 to 3 ಮಂತ್ಸಲ್ಲಿ ನನಗೆ 2 ಪಾಯಿಂಟ್ ರೈಸ್ ಆಗಿದೆ. ಎಷ್ಟು 10.9 ಆಗಿದೆ ಇವಾಗ.
ಸೊ ಬ್ಲಡ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಸ್ವಲ್ಪ 1 ಸ್ಪೂನ್ ಹನಿ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಟೇಸ್ಟ್ ಮಾಸ್ಕ್ ಆಗಲಿ ಅಂತ, ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಬ್ಲಡ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ಈ ಜ್ಯೂಸ್ ತುಂಬಾ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ಬಟ್ ಓವರ್ ಆಲ್ ಆಗಿ ಈ ಜ್ಯೂಸ್ ನಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನೀವು ಖಂಡಿತ ಯೂಸ್ ಮಾಡಿ ಏನು ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ. ನನಗಂತೂ ಈ ಜ್ಯೂಸ್ ಕುಡ್ದಿರೋದ್ರಿಂದ ತುಂಬ ಬೆನಿಫಿಟ್ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.